ಸ್ನೇಹಿತರೆ ನಮಸ್ಕಾರ. ನಾನು ರಘುನಂದನ, KRS ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿ. ಇವತ್ತು ನಾವಿದ್ದೀವಿ ಇಲ್ಲಿ ಕುವೆಂಪು ನಗರ, ಅಂದ್ರೆ ಇಲ್ಲಿ ಸಿಂಗಾಪುರ ಅಂತ ಬರುತ್ತೆ, MS ಪಾಳ್ಯ ಹತ್ರ, ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದ ಸಿಂಗಾಪುರದಲ್ಲಿ ನಾವಿದ್ದೀವಿ. ನಮ್ಮ ಜೊತೆ ಇಲ್ಲಿ ಯಲಹಂಕ ಭಾಗದ ಮತ್ತು ವಿದ್ಯಾರ್ಥಿಪುರಂ ಭಾಗದ ಅಂದ್ರೆ 16 ನಮ್ಮ ಪಕ್ಷದ ಸ್ಥಳೀಯ ಕಾರ್ಯಕರ್ತರು ಮತ್ತು ಮುಖಂಡರು, ಪದಾಧಿಕಾರಿಗಳಿದ್ದಾರೆ. ಇವತ್ತು ಹೀಗೆ ಈ ಜಾಗದಲ್ಲಿ ಒಂದು ನಮ್ಮ ಪಳನಿಯವರ ನೇತೃತ್ವದಲ್ಲಿ ಒಂದು ಸದಸ್ಯತ್ವ ಅಭಿಯಾನವನ್ನ ಹಮ್ಮಿಕೊಂಡಿದ್ವಿ. ಸುಮಾರು 16 ಜನ ಇಲ್ಲಿ ಸದಸ್ಯರಾದ್ರು. ಆದರೆ ಪ್ರತಿಯೊಬ್ಬರು ನಮಗೆ ನೀವು ಪಕ್ಷವಾಗಿ ಬರ್ತೀರಾ, ನಿಮ್ಮ ಪಕ್ಷ ಒಳ್ಳೆ ಕೆಲಸ ಮಾಡ್ತಾ ಇದೆ, ಆದರೆ ದಯಮಾಡಿ ನಮ್ಮಲ್ಲಿ ಈ ಥರದ್ದೇನೋ ಒಂದಿಷ್ಟು ಗುರುತರವಾದ ಸಮಸ್ಯೆಗಳಿದೆ, ನಿಜವಾಗ್ಲೂ ಒಂದಿಷ್ಟು ಗುರುತರವಾದಂಥ ಸಮಸ್ಯೆಗಳಿದೆ, ಅದನ್ನ ನೀವು ಬಗೆಹರಿಸ್ಕೊಡ್ಬೇಕು ಅನ್ನೋದನ್ನ ಎಲ್ಲರೂ ಬಾಯಲ್ಲಿ ನಾವು ಕೇಳ್ತಾ ಇದ್ವಿ. ಆ ಕಾರಣಕ್ಕೆ ಇದೊಂದು ಲೈವ್ ಬರಬೇಕಾಯಿತು. ಮತ್ತೆ ಇಡೀ KRS ಪಕ್ಷ ಇವತ್ತು ರಾಜ್ಯಾದ್ಯಂತ ಏನು ಸರ್ಕಾರಿ ಜಮೀನುಗಳನ್ನ, ಗುಂಡುತೋಪುಗಳನ್ನ, ಸ್ಮಶಾನಗಳನ್ನ ಕಳ್ಳರು, ಕದಿಮರು, ರಿಯಲ್ ಎಸ್ಟೇಟ್ ಏಜೆಂಟ್ಗಳು ಯಾವ ರೀತಿ ಒತ್ತುವರಿ ಮಾಡಿ ಮತ್ತೆ ಯಾವ ರೀತಿ ನುಂಗಿ ಜನರಿಗೆ ಯಾವೆಲ್ಲ ಸಮಸ್ಯೆಗಳು ಆಗ್ತಾ ಇದೆ, ಮತ್ತೆ ಅದಕ್ಕೆ KRS ಪಕ್ಷ ಯಾಕೆ ಸರ್ಕಾರಿ ಜಾಗಗಳನ್ನ ಉಳಿಸ್ಲಿಕ್ಕೆ ಇಷ್ಟೊಂದು ಅಂದ್ರೆ ಪರಿಣಾಮಕಾರಿಯಾಗಿ ಅಥವಾ ಕಷ್ಟಪಟ್ಟು ಹೋರಾಟಗಳನ್ನು ರೂಪಿಸಿ ಹೋರಾಟ ಮಾಡ್ತಾ ಇದೆ ಅನ್ನೋದಕ್ಕೆ ಇದೊಂದು ರೀತಿ ತಾಜಾ ಉದಾಹರಣೆ ಅಂತ ಹೇಳ್ಬೋದು. ಯಾಕೆಂದ್ರೆ ನೋಡಿ, ಇದು ಎಷ್ಟು ಎಕರೆ ಸರ್ ಇದ್ದಿದ್ದು? 1 ಎಕರೆ 10 ಗುಂಟೆ ಇತ್ತು. 1 ಎಕರೆ 10 ಗುಂಟೆ ಇದ್ದಿದ್ದು. ಈಗ ಸುಮಾರು 10-15 ಸಾವಿರ ಜನರು ವಾಸ ಮಾಡೋದಕ್ಕೆ ಇರುವಂತ, ಅಂದ್ರೆ ವಾಸ ಮಾಡ್ತಿರುವಂತ ಏರಿಯಾದಲ್ಲಿ ಅಂತ್ಯಕ್ರಿಯೆ ಮಾಡ್ಲಿಕ್ಕೆ, ಯಾರಾದ್ರೂ ಸತ್ತರೆ ಅವ್ರನ್ನ ದಫನ್ ಮಾಡ್ಲಿಕ್ಕೆ ಅಥವಾ ಅವ್ರ ಸುಡ್ಲಿಕ್ಕೋ ಇನ್ನೊಂದು ಮಾಡ್ಲಿಕ್ಕೋ ಇರುವಂತ ಜಾಗ ಎಷ್ಟು ಅಂಗೈಯಾಗಲ್ಲ. ದೇಶದ ರಾಜಕಾರಣಿಯ ಮನೆಯ ಕಾಂಪೌಂಡಿನೊಳಗಡೆ ಇರುವಂತ ಸಣ್ಣ ಏನ್ ಹೇಳ್ತೀವಿ ಒಂದಿಷ್ಟು ಜಾಗ ಏನಿರುತ್ತೆ, ಅದರ ಅರ್ಧ ಜಾಗವೂ ಇಲ್ಲ ಇಲ್ಲಿ. ಹೌದಾ? ಸದಾಶಿವನಗರದಲ್ಲಿ ಒಬ್ಬ ರಾಜಕಾರಣಿ ಮನೆ ಇರುತ್ತಲ್ಲ, ಸದಾಶಿವನಗರದಲ್ಲಿರೋ ರಾಜಕಾರಣಿಯ ಮನೆಯ ಅರ್ಧ ಜಾಗ ಸುಮಾರು 10-15 ಸಾವಿರ ಜನರು ಸತ್ತಾಗ ತಮ್ಮ ಕೊನೆಯ ಅಂದ್ರೆ ಅವರ ಕುಟುಂಬದಲ್ಲಿ ಯಾರಾದ್ರೂ ಸತ್ತೋದ್ರೆ, ತೀರೋದ್ರೆ ಅದನ್ನ ಒಂದು ಅಂತ್ಯಕ್ರಿಯೆ ಏನ್ ಮಾಡಿ ಒಂದು ಇದನ್ನ ಮಾಡಿ ಏನು ಕಳ್ಸಿಕೊಡ್ಬೇಕು, ಅದನ್ನು ನ್ಯಾಯವಾಗಿ ಮಾಡಲಿಕ್ಕೆ ಬೇಕಾದಂತ ಕನಿಷ್ಠ ಜಾಗವು ಇಲ್ಲಿ ಇಲ್ಲದೆ ಇರೋದು ನಿಜವಾಗ್ಲೂ ಘೋರ. ನೋಡಿ, ಇದೇನ್ ಲೈಟ್ ಬೆಳಕು ಕಾಣಿಸ್ತಾ ಇದೆ, ಇಷ್ಟೇ. ಆಕ್ಚುಲಿ ಇಲ್ಲಿ ಸುಮಾರು 1 ಎಕರೆ ಚಿಲ್ಲರೆ ಜಾಗ ಸ್ಮಶಾನಕ್ಕೆ ಅಂತ ಮೀಸಲಿಟ್ಟಿದ್ದು. ಹಿಂದೆಯಿಂದ ಸ್ಮಶಾನವನ್ನ ಅಂದ್ರೆ ಸ್ಮಶಾನದ ಅಂದ್ರೆ ಅಂತ್ಯಕ್ರಿಯೆಗೋಸ್ಕರ ಜನರು ಉಪಯೋಗಿಸ್ಕೊಂಡು ಬರ್ತಾ ಇದ್ದಿದ್ದು. ಆದ್ರೆ ಈಗ ರಾಜಕಾರಣಿಗಳು ಅಥವಾ ಇನ್ಯಾರೋ ರಿಯಲ್ ಎಸ್ಟೇಟ್ ಮಾಫಿಯಾ ಏಜೆಂಟ್ಗಳು ಇದನ್ನ ಒತ್ತುವರಿ ಮಾಡಿ ಇನ್ನೊಂದು ಮಾಡಿ, ಈಗ ಅದಲ್ಲದೆ ರಾಜಕಾಲುವೆ, ಇಲ್ಲಿ ನೋಡಿ, ಈ ರಾಜಕಾಲುವೆ ಎಲ್ಲೋ ಹೋಗಬೇಕಾಗಿದ್ದಂತ ರಾಜಕಾಲುವೆಯನ್ನ ಈ ದಿಕ್ಕಿಗೆ ತಿರುಗಿಸಿ ಒಟ್ಟಾರೆ ಇಲ್ಲಿ ನೀರನ್ನ ತುಂಬಿಸಿ ಸ್ಮಶಾನವೇ ಇಲ್ಲದ ರೀತಿಯಲ್ಲಿ ಇಲ್ಲಿ ಮಾಡಲಾಗಿದೆ. ಇದ್ರ ಬಗ್ಗೆ ನಮ್ಮ ಪಕ್ಷದ ಕಾರ್ಯಕರ್ತರಾದಂತ ಪಳನಿ ಅವರು ಮೊದಲಿಗೆ ಏನು ಹೇಳ್ತಾರೆ ಕೇಳೋಣ. ಹೇಳಿ ಪಳನಿ ಅವರೇ, ಏನ್ ಸಮಸ್ಯೆ? ಅವರಲ್ಲಿ ಸ್ಥಳೀಯರು. ನಮಸ್ಕಾರ, ನನ್ನ ಹೆಸರು ಪಳನಿ ಅಂತ. ನಾವು ಇಲ್ಲೇ ಹುಟ್ಟಿ ಬೆಳೆದಿದ್ದು ಇಲ್ಲೇನೆ. ಇಲ್ಲಿ ಸುಮಾರು 15,000 ಜನ ಇದ್ದಾರೆ, ವೋಟರ್ಸ್ ಆಗಲಿ, ಜನಸಂಖ್ಯೆ ಆಗಲಿ. ಇಲ್ಲಿ ನಮ್ಮ ಏರಿಯಾಗೆ ಒಂದು ಮಶಾನ ಇಲ್ಲ. ಆಲ್ರೆಡಿ 2006ರಿಂದ ನಾವು ಇಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ, ಮಶಾನ ಬೇಕಂತ. ಒಂದು 2 ಎಕರೆ ಜಾಗ ಇದೆ, ಆ ಕಡೆ ಜಾಗ ಇದೆ ನಮ್ಮದು. ಮಶಾನಕ್ಕಾಗಿ TC ಅವರು ಆರ್ಡರ್ ಮಾಡಿದ್ದಾರೆ. ಇಲ್ಲಿ ಏನಾದರೆ ಇಲ್ಲಿ ರಿಯಲ್ ಎಸ್ಟೇಟ್ ಕತಿಮೂರು ನಾಯ್ಡು ಅಂತ ಅವ್ರು ಏನು ಮಾಡಿದ್ದಾನೆ, ಇಲ್ಲಿ ಲೇಔಟ್ ಮಾಡಿ ನಮ್ಗೆ ಮಶಾನ ಎಲ್ಲ ಜಾಗನ ಈಗ ನಿಮ್ಗೆ ಆರ್ಡರ್ ಮಾಡಿದ್ದಾರೆ 2 ಎಕರೆನಾ? ಇದೆ ಸರ್. ಎಲ್ಲಿ ಆರ್ಡರ್ ಮಾಡಿದ್ದಾರೆ? ಡಾಕ್ಯುಮೆಂಟ್ ಇದೆ ಸರ್. ಅಲ್ಲ, ಎಲ್ಲಿ ಸರ್ ನಮಗೆ ಆರ್ಡರ್ಸ್ ಮಾಡಿದ್ರು. ನಾವು ಕೇಳಿರೋದು ಈ ಮಶಾನ ಇಲ್ಲೇ ಬೇಕಂತ ಸರ್. ಅವ್ರು ಮಾಡಿರೋ ಬೆಟ್ಟ ಮೇಲೆ ಕೊಟ್ಟಿದ್ದಾರೆ. 1 ಎಕರೆ 10 ಗುಂಟೆ ಬೆಟ್ಟ ಮೇಲೆ ಕೊಟ್ಟಿದ್ದಾರೆ. ಬೆಟ್ಟ ಉಪಯೋಗ ಆಗಲ್ಲ ಸರ್, ಬೆಟ್ಟ ಹಿಂಗಿರೋದು. ಬೆಟ್ಟ ಮೇಲೆ ಎಲ್ಲಿ ತಗೊಂಡೋಗಿ ನಾವು ಏನೋ ಅನಿಸ್ತದೆ ಸರ್. ಅದರಿಂದ ನಾವು ಇಲ್ಲಿ ಪಕ್ಕದಲ್ಲೇ ಇದೆ, ನಮಗೆ ಇಲ್ಲಿ ಬದಲಾವಣೆ ಮಾಡಿಕೊಡಿ ಅಂತ ಅವ್ರು ಆಲ್ರೆಡಿ ಬೋರ್ಡನ್ನ ಹಾಕಿದ್ದಾರೆ ಸರ್. ಈ ಜಾಗನ ಸರ್ವೆ ನಂಬರ್ 121, 120/2 ಇಲ್ಲಿನೇ ಮಶಾನ ಮಾಡಿಕೊಡಿ ಅಂತ TC ಅವರು ಆರ್ಡರ್ ಮಾಡಿದ್ದಾರೆ. ಆದರೆ ಅವರು ಸರ್ವೆ ಬಂದು ಏನು ಮಾಡಿದ್ದಾರೆ, ನಿಮ್ಗೆ ಮಶಾನ ಇಲ್ಲಿ ಬರಲ್ಲ, ಅಲ್ಲಿ ಯಾರೋ ಮೆಡಿಕಲ್ ಅವನು ಒಬ್ಬ ಇದು ನನ್ನ ಜಾಗ ಅಂತ ಅವನು ಅಕ್ವೈರ್ ಮಾಡಿದ್ದಾನೆ. ಅದು ಏನಾಗಿದೆ, ಕಾನೂನು ಇದು ಏನಾಗಿದೆ, ಅದು ನಡೀತಾ ಇದೆಯಾ? ಕಾನೂನು ಪ್ರಕಾರ ಬೋರ್ಡ್ ಹಾಕಿದ್ದಾರೆ ಇಲ್ಲಿ ಮಶಾನ ಮಾಡಬಹುದು. DC ಅವರೇ ಸ್ವತಃ ಇಲ್ಲಿ ಸ್ಮಶಾನ ಮಾಡಬಹುದು ಅಂತ ಬೋರ್ಡ್ ಹಾಕಿದ್ರು. ಯಾರೊಬ್ಬ ಮೆಡಿಕಲ್ ಇದಿರುವಂತವನು, ಮಾಫಿಯಾದಲ್ಲಿರುವಂತ ವ್ಯಕ್ತಿ, ಯಾರೋ ಬಲಿಷ್ಠ ಪ್ರಭಾವಿ, ಅದನ್ನ ಇದು ನನ್ ಜಾಗ ಅನ್ನೋ ತರ ಅದನ್ನ ಇದ್ ಮಾಡ್ಕೊಂಡು ಕಾಂಪೌಂಡ್ ಆಗಿ ಇಟ್ಟಿದ್ದಾನೆ. ಇನ್ನೊಂದು ಕಡೆ ಯಾವ್ದೋ ಬೆಟ್ಟದ ಮೇಲೆ ಸರ್ವೆ ಮಾಡಿ ನಿಮ್ಗೆಲ್ಲ ಮಶಾನ ಅಲ್ಲೇ ಅಲ್ಲಿ ಬೆಟ್ಟ ಮೇಲೆ ಎಲ್ಲಿ ಸರ್ ನಾವು ಏನೋ ತಗೊಂಡು
ಅಲ್ಲಿ ಮಾಡಕ್ಕೆ ಆಗಲ್ಲ. ಅದನ್ನು ಕರ್ಕೊಂಡು ಹೋಗ್ತೀನಿ, ಬೆಳಗ್ಗೆ ತೋರಿಸ್ತೀನಿ. ಬೆಟ್ಟ ಹಿಂಗೆ ಇದೆ, ಅಲ್ಲಿ ಹೆಣ ಉಣಿಸ್ಕಾಗಲ್ಲ ಸರ್. ನಾವು ಇಲ್ಲೇ ಮಾಡಿಕೊಡಿ, ನಮ್ಮ ಪಕ್ಕದ ಜಾಗ ಇದೆಯಲ್ಲ, ಗೌರ್ಮೆಂಟ್ ಜಾಗ. ಎಷ್ಟಾಗುತ್ತೆ ಬೆಟ್ಟಕ್ಕೆ ದೂರ ಇಲ್ಲಿಂದ? ಇಲ್ಲಿಂದ ಒಂದು ಅದೇ ಹತ್ತದಲ್ಲೇ ಇದೆ. ಆದ್ರೆ ನಿಮ್ಗೆ ಅಲ್ಲಿ ಯಾವ್ದೇ ಈ ತರದ್ದು ಗುಂಡಿ ತೆಗೆದು ಇನ್ನು ಉಣ್ಣೋದಕ್ಕೂ ಇನ್ನೊಂದಕ್ಕೂ ಸಾಧ್ಯವಾಗದ ರೀತಿಯಲ್ಲಿ, ಯಾಕಂದ್ರೆ ಬೆಟ್ಟ ಅಂದ್ರೆ ಕಲ್ಲು ಗುಡ್ಡು ಗುಂಡೆ ಬಂಡೆ ಏನೇನೋ ಇರುತ್ತೆ. ಯಾರೋ ಒಬ್ರು ಬಡವರು ಏನೋ ಇದ್ ಮಾಡ್ಬೇಕು ಅಂತ ಅಂದಾಗ ಏನದು JCB-ನೇ ತರಿಸ್ಬೇಕು. JCB ಆದ್ರೂ ದಪ್ಪ ಕಲ್ಗಳು, JCB-ನೇ ಮೇಲೆ ಹೋಗಲ್ಲ ಸರ್. ಬೆಟ್ಟ ಹಿಂಗಿದೆ, ಈ ತರ ಇದ್ರೂ ಪರವಾಗಿಲ್ಲ, ಏನೋ ಒಂದು ಮಾಡ್ಬೋದು. ಹಿಂಗೆ ಇದೆ, ಹಿಂಗಿದೆ ಬೆಟ್ಟ, ಹಿಂಗ್ ಮಾಡಿದ್ದಾರೆ. ಅಲ್ಲಿ ಎಲ್ಲಿ ಹೆಣ ಒಣಕ್ಕೆ ಆಗಿದೆ, ಇಲ್ಲಿ ಜಾಗ ಇರೋದು ನಮ್ಗೆ ಇಲ್ಲೇ ಮಾಡ್ಬೋದು ಹೋರಾಟ ಮಾಡ್ತಾ ಹೇಳ್ತಾ ಇದ್ರಿ. ಇದ್ರ ಬಗ್ಗೆ ಇನ್ನೊಬ್ರು ಪಾಪ ನಮ್ಮವರು ರಜನಿ ಅಂತ ಅವ್ರು ಇಲ್ಲಿ ಸ್ಥಳೀಕರು, ಅವ್ರು ಮಾತಾಡ್ತಾ ಇದ್ರು ಇದ್ರ ಬಗ್ಗೆ. ಸ್ಥಳೀಕರು ಇದೇ ಮಸೋಣ ಅನ್ನೋದಕ್ಕೆ ಗೋರಿಗಳಿದೆ. ಇದನ್ನ ಬಿಟ್ಬಿಟ್ಟು ಯಾವುದೋ ಬೇರೆ ಕಡೆ ಪ್ರಭಾವಿಗಳ ಒಂದು ಇದಕ್ಕೂ ಒಳಗಾಗಿ ಅವರು ಬೇರೆ ಕಡೆ ಶಿಫ್ಟ್ ಮಾಡಿಕೊಟ್ಟಿದ್ದಾರೆ. ಗೋರಿ ತುಂಬೋಗಿರೋದ್ರಿಂದ ಹಂಗಾಗಿ ನಾವು ಬೇರೆ ಕಡೆ ಜಾಗ ಬೇಕು ಅಂತ ಕೇಳಿದ್ವಿ. DC ಅವರು ಮೊನ್ನೆ DC ಅವರು 1 ಎಕರೆ 10 ಗುಂಟೆ ಜಾಗವನ್ನು ನಮಗೆ ಇಟ್ಟಿದ್ದಾರೆ. ಸರ್ವೆ ನಂಬರ್ 121/1 2ರಲ್ಲಿ ನಮಗೆ ರಿಸರ್ವೇಶನ್ ಅಂತೂ ಆಗಿದೆ. ನಾವು ಹೋಗಿ ಕಾನೂನುಬದ್ಧವಾಗಿ ತಹಶೀಲ್ದಾರ್ ಹತ್ರ ಮಾತಾಡಿ ನಮ್ಗೆ ಬಂದು ಸರ್ವೆ ಮಾಡಿಕೊಡಿ ಅಂತ ನಾವು ಲೆಟರ್ ಕೊಟ್ಟಾಗ ತಹಶೀಲ್ದಾರ್ ಏನು ಮಾಡ್ತಾರೆ, ನಮ್ಮ ADLRಗೆ ಲೆಟರ್ ಕೊಡ್ತಾರೆ. ADLR ಅವ್ರು ಬರ್ತಾರೆ, ಬಂದು ಸರ್ವೆ ಮಾಡಿ ಈ ಜಾಗ ನಿಮಗೆ ಬರಲ್ಲ, ಈ ಜಾಗ ಅಲ್ಲಿ ಬರ್ತದೆ ಅಂತ ಯಾವುದೋ ಒಂದು ಬೆಟ್ಟನ ತೋರಿಸ್ತಾರೆ. ಹಂಗಾಗಿ ನಮಗೆ ಬೆಟ್ಟದ ಮೇಲೆ ಏನೋ ನಮ್ಗೆ ಆಗಲ್ಲ. ಕಾನೂನು ಪ್ರಕಾರ DC ಅವ್ರು ಯಾವ ಸರ್ವೆ ನಂಬರಲ್ಲಿ ನಮ್ಗೆ ಆರ್ಡರ್ ಮಾಡಿದ್ದಾರೆ ಅದೇ ಸರ್ವೆ ನಂಬರಲ್ಲಿ ನಮ್ಗೆ ಮಾಡಿಕೊಡಿ ಅಷ್ಟೇ. ದೇವರು ಇದು ಕೊಟ್ಟರು ಪೂಜಾರಿ ಹೊರ ಕೊಡ್ತಾ ಇಲ್ಲ ಅನ್ನೋ ಥರ ಇದಾಗಿದೆ. ಇದರಲ್ಲಿ ಇನ್ನೊಂದು ಇದೆಲ್ಲ ಇದು ಬರೀ ಈ ತಾಲೂಕು, ಈ ಜಿಲ್ಲೆ, ಬರೀ ಈ ಏರಿಯಾ ಅಲ್ಲ, ಇಡೀ ರಾಜ್ಯಾದ್ಯಂತ ಇವತ್ತು ನಮ್ಮಲ್ಲಿ ನಾವು ಇಷ್ಟರಲ್ಲೇ DC ಭೇಟಿ ಮಾಡ್ತೀವಿ ಇದೇ ವಿಚಾರಗಳಲ್ಲಿ. ಮತ್ತು ಬೇರೆ ಬೇರೆ ತಹಸೀಲ್ದಾರ್ಗಳನ್ನು ಮಾಡಬೇಕಿದೆ. ಇಲ್ಲಿ ನಿಜವಾಗ್ಲೂ ತಹಸೀಲ್ದಾರು, ರೆವಿನ್ಯೂ ಇನ್ಸ್ಪೆಕ್ಟ್ರು, ವಿಲೇಜ್ ಅಕೌಂಟೆಂಟು, ಇವರೆಷ್ಟು ಸರ್ವೇಯರು ಇವರೆಲ್ಲರೂ ಇದಾರಲ್ಲ. ಮತ್ತೆ ಇಲ್ಲಿ ಇದಕ್ಕೆ ಬಂದ್ರೆ DDLR ADLR ಅಂತೆಲ್ಲ ಇದಾರಲ್ಲ, ಇವರು ಕುಳ್ಗೊಟ್ಟೋಗಿರೋಷ್ಟು, ಕೆಟ್ಟೋಗಿರೋಷ್ಟು ಇನ್ಯಾರು ಕೆಟ್ಟೋಗಿಲ್ಲ ಇದರಲ್ಲಿ. ಒಮ್ಮೊಮ್ಮೆ ಒಂದೊಂದ್ಸಲ ಅನ್ಸುತ್ತೆ ಪೊಲೀಸರು ಹಾಳಾಗ್ಬಿಟ್ಟಿದ್ದಾರೆ ಅನ್ನೋ ಥರ. ಒಂದೊಂದ್ಸಲ ಕಂದಾಯ ಇಲಾಖೆ ಈ ಥರದ ಇಲಾಖೆಗಳಲ್ಲಿ ನೋಡ್ಕೊಂಡ್ರೆ ನಿಜವಾಗ್ಲೂ ಇವರೆಲ್ಲ ಮಾಡ್ತಾ ಇರೋದು ಆರಾಮಾಗಿ ಏನೇನೆಲ್ಲ ಅನ್ಯಾಯ ಅನಾಚಾರ. ಯಾಕೆಂದ್ರೆ ಇವತ್ತು ಜನರು ಇಂಥವ್ರು ಸಾಮಾನ್ಯರು ಕೋರ್ಟ್ ಅಲ್ಕೊಂಡು ಜೀವನ ಪೂರ್ತಿ ಕೋರ್ಟಲ್ಲಿ ಹೋರಾಟ ಮಾಡಿಕೊಂಡು ಯಾವುದೋ ಸರ್ಕಾರಿ ಜಾಗಕ್ಕೆ ಕೂತ್ಕೊಳ್ಳೋಕೆ ಆಗಲ್ಲ. ಆದ್ರೆ ಯಾರೋ ಒಬ್ಬ ಇದರಲ್ಲಿ ಯಾರು ಪ್ರಭಾವಿನೋ ಇಲ್ಲ ಕಳ್ಳನೋ ಕದಿಮನೋ ಇರ್ತಾನಲ್ಲ, ಅವ್ನಿಗೆ ಇಡೀ ಇದನ್ನೆಲ್ಲ ಹೊಡ್ಕೊಬೇಕು ಅಂತಂದ್ರೆ ಆರಾಮಾಗಿ ಅವ್ನು ನೋಡ್ತಾನೆ. ಅವ್ನಿಗೆ ಒಬ್ಬಂದು ಮತ್ತೆ ಅವ್ನು ಸ್ವಾಯತ್ತಾಸಕ್ತಿ, ಅವ್ನು ಓಡಾಡ್ಬೋದು. ಆದ್ರೆ ಸಾಮಾಜಿಕವಾಗಿ ಜನರಿಗೆ ನ್ಯಾಯ ಕೊಡ್ಸೋಕ್ಕೋಸ್ಕರ ಒಬ್ಬ ವ್ಯಕ್ತಿ ಓಡಾಡ್ತಾ ಇದ್ದಾನೆ ಅಂತಂದ್ರೆ ಅದು ನಿಜವಾಗ್ಲೂ ತುಂಬಾ ಕಷ್ಟದ ಕೆಲಸ. ಆದ್ರೆ ಅದನ್ನ ಈ ಪ್ರಭುತ್ವ ಅರ್ಥ ಮಾಡ್ಕೊಬೇಕಾಗಿತ್ತು. ಆದ್ರೆ ಈ ಸರ್ಕಾರಿ ನೌಕರರು ಅಂತ ಏನಿದ್ದಾರೆ ಇವರು ಇದನ್ನೇ ಬಂಡವಾಳ ಇಟ್ಕೊಂಡು ಹಣ ತಿಂದು ಅಮೇಧ್ಯ ತಿಂದು ಇಂಥ ಜನರಿಗೆ ಮೋಸ ಮಾಡುವಂತ, ಜನರನ್ನ ಇದ್ ಮಾಡುವಂತ, ಅಂದ್ರೆ ಹಕ್ಕುಗಳನ್ನ ದಮನ ಮಾಡುವಂತ ಇಂಥ ಕೆಲಸಕ್ಕೆ ಇವ್ರು ಕೈ ಹಾಕಿದ್ದಾರೆ. ಆದ್ರೆ ಇದು ರಾತ್ರಿ ಮತ್ತೆ ಇದ್ರ ಬಗ್ಗೆ ನಾಳೆ ನಾಡಿದ್ದಲ್ಲಿ ಇನ್ನೊಂದು ರೀತಿ ಲೈವ್, ಇದನ್ನ ಇನ್ನೊಂದು ಯಾರು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಹೋಗಿ ಮಾತಾಡಿ ಇದಕ್ಕೆ ಸಂಬಂಧಪಟ್ಟ ಇನ್ನೂ ಲೈವ್ಗಳು ಬರುತ್ತೆ. ಇದು ಆಕ್ಚುಲಿ ಸಂಜೆ ಆಗಿದೆ, ನಿಮ್ಗೆ ಎಷ್ಟು ಕಾಣಿಸ್ತಿಲ್ಲೋ ಗೊತ್ತಿಲ್ಲ. ಆದ್ರೆ ತುಂಬಾ ನಾನು ಹೇಳೋದು ಇಷ್ಟು ಜಾಗ ಏರಿಯಾ ವಾರ್ಡ್ ಹೆಸರು ಹೇಳಿ. ಅಲ್ಲ, ಇದು ಕುವೆಂಪು ನಗರ ವಾರ್ಡ್, ಫೈಟ್ ಮಾಡಿ DC ಕೋರ್ಟಿಂದ ಆದೇಶ ಆಗಿದೆ. ಆಗಿರುವಂತದ್ದು ಇದೆಲ್ಲ ಇದೊಂದೇ ಅಲ್ಲ. ಇದನ್ನ ನಮ್ಮ ಇವ್ರಿಗೆ, ನಮ್ಮ ಇಲ್ಲಿ ತಾಲೂಕು ಇವ್ರಿಗೆ, ತಹಸೀಲ್ದಾರ್ಗೆ, ಮತ್ತೆ DC-ಗೆ, AC-ಗೆ ಇವ್ರಿಗೆ ಎಲ್ಲರೂ ಕೇಳೋದಿದೆ ಇವಾಗ. ಯಾಕಂದ್ರೆ ಅಲ್ಲಿಂದ ಇಲ್ಲಿಗೆ ಮಾಡ್ತಾರೆ, ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕು, ಅಲ್ಲಿಂದ ಇಲ್ಲಿಗೆ ತಿರುಗಬೇಕು, ಇಲ್ಲಿಂದ ಅಲ್ಲಿಗೆ ತಿರುಗಬೇಕು. ಮತ್ತೆ ಇದು ಯಾವ್ದು ಸರ್ಕಾರ ಇವರಲ್ಲೇ ಹೊಂದಾಣಿಕೆ ಇಲ್ಲ, ಇವ್ರಿಗೆ ಸ್ಪಷ್ಟತೆ ಇಲ್ಲ ಅಂತಂದ್ರೆ ಸಾಮಾನ್ಯ ಜನರ ಗತಿ ಏನು? ಹಿಂಗೆ ಮನೆ ಮಠ ಬಿಟ್ಟು ಈ ತರದಕ್ಕೆ ಏನಕ್ಕೂ ಒಂದು ಕೆಲಸ ಮಾಡ್ತಾ ಇರೋ ಜನರ ಗತಿ ಏನು? ಅವ್ರು ಇದೇ ರೀತಿ ಮಾಡ್ತಾ ಎಷ್ಟು ದಿನ ಮಾಡ್ಲಿಕ್ಕೆ ಆಗುತ್ತೆ? ಇದಕ್ಕೆ ನೀವು ಸಂಬಳ ಕೊಡ್ತೀರಾ? ಅಥವಾ ಇದಕ್ಕೇನಾದ್ರು ಹೋಗ್ಲಿ ಈ ತರದ್ ಹೋರಾಟ ಮಾಡಿ ಯಾವ್ದಾದ್ರು ಪ್ರೂವ್ ಆಗಿ ಇದ್ ಮಾಡಿದವ್ರಿಗೆ ಪುರಸ್ಕಾರನೋ ಇಲ್ಲ ಏನೋ ಒಂದು ಇದನ್ನಾದ್ರೂ ಕೊಡ್ತೀರಾ? ಹೋಗ್ಲಿ ಗೌರವಧನ ಕೊಡ್ತೀರಾ? ಇಷ್ಟು ಹೋರಾಟ ಮಾಡಿ ಸರ್ಕಾರಕ್ಕೆ ಉಳಿಸಿದ್ಯಪ್ಪ ಇಂದ ಇಲ್ಲ. ಸರ್ಕಾರಕ್ಕೇನೆ ಬೇಕಿಲ್ಲ ಇದು. ಸರ್ಕಾರದಿಲ್ಲ ಇಷ್ಟು ಕಳ್ಳರಿಗೆ ಕದಿಮ್ರಿಗೆ ಬೇಕೇ ಅಂದ್ರೆ ಅವ್ರಿಗೆ ಸ್ವಾಯತ್ತಾಸಕ್ತಿ, ಅವ್ರ ಸ್ವಾರ್ಥಕ್ಕೆ ಅದನ್ನ ಅವ್ರು ದೋಚ್ಕೋಬೇಕೆ ಹೊರತು ಸರ್ಕಾರ ಅನ್ನೋದೇ ಇಲ್ಲ ಇಲ್ಲಿ. ಹೇಳಿ, ಸರ್ಕಾರ ಅನ್ನೋದಿದ್ಯಾ? ಸರ್ಕಾರವೇ ಇಲ್ಲ ಇಲ್ಲಿ. ಸರ್ಕಾರದಲ್ಲಿರುವ ಕಳ್ಳರು ಕದಿಮ್ರು ಅಷ್ಟೇ ಇರೋದು, ಸರ್ಕಾರವೇ ಇಲ್ಲ. ಆ ಕಾರಣಕ್ಕೆ ಇದನ್ನ ಮತ್ತೆ ನಾಳೆ ದಯವಿಟ್ಟು ನಾವೆಲ್ಲರೂ ಒಂದು ತಂಡವಾಗಿ ಹೋಗಿ ಇವ್ರ ಹತ್ರ ಇನ್ಮೇಲೆ ಇದು ಬಿಡೋದು ಬೇಡ. ಇದು ನಿಜವಾಗ್ಲೂ ಇದು ತುಂಬಾ ದೊಡ್ಡ, ಅಂದ್ರೆ ದಯವಿಟ್ಟು ಜನರೇ ಅರ್ಥ ಮಾಡ್ಕೊಳ್ಳಿ. ಪ್ರತಿ ತಾಲೂಕಿನ MLA-ಗಳು ಇವತ್ತು ಎಲ್ಲ ಕಡೆ ಗುಂಡ್ತೋಪು ಏನೇನಿದೆ ಎಲ್ಲಾನು ಕಬ್ಳಿಸ್ಕೊಂಬೋಣ ಅನ್ನೋ ಹುನ್ನಾರದಲ್ಲಿ ಪ್ರತಿ ಒಂದನ್ನು ಅವ್ರು ನೀವು ನೋಡಿಬೇಕಿದ್ರೆ ಎಲ್ಲೆಲ್ಲಿ ಗ್ರಾಮ ಠಾಣ ಎಲ್ಲ ಏನೆಲ್ಲ ಇದೆ ಎಲ್ಲವನ್ನು ರಾಜಕಾರಣಿಗಳು ಅವರ ಚೇಲಗಳು ಇವತ್ತು ನುಂಗಿ ನೀರು ಕುಡಿತಾ ಇದಾರೆ. ದಯಮಾಡಿ ಇನ್ನಾದ್ರೂ ಎಚ್ಚೆತ್ಕೊಳ್ಳಿ. ಅವ್ರು ಕೊಡೋ ಎಂಜಿಲು ಕಾಸು 1500 2000ಕ್ಕೋ
ಇನ್ನೇಳು ಅವರು ಜಾತಿ ಧರ್ಮದ ಇದಕ್ಕೂ ನೀವು ಮತಿಹೀನರಾಗಿ ಬುದ್ಧಿಭ್ರಮರಾಗಿ ಅವ್ರಿಗೆ ಮತ ಹಾಕಿದ್ರೆ ಇದು ಹಿಂಗೆ ಕಂಟಿನ್ಯೂ ಆಗುತ್ತೆ. ನಾಳೆ ಇವತ್ತು ಈ ಸಿಂಗಾಪುರ ಅಥವಾ ಈ ಕುವೆಂಪು ನಗರದ ಜನರಿಗೆ ಬಂದು ಒದಗಿರೋ ಅಂತ ಹಣೆ ಬರ ಮತ್ತೆ ಎಲ್ಲ ಕಡೆ ಇದೊಂದೇ ಸಮಸ್ಯೆ ಅಲ್ಲ, ನೂರಾರು ಸಮಸ್ಯೆಗಳು, ಸಾವಿರಾರು ಸಮಸ್ಯೆಗಳು ರಾಜ್ಯಾದ್ಯಂತ ತಾಂಡವಾಡ್ತಾ ಇದಾವೆ. ಆ ಕಾರಣಕ್ಕೆ ಇದು ಮತ್ತೆ ಈ ಬೇರೆ ಬೇರೆ ರೀತಿಯ ಸಮಸ್ಯೆಗಳು ನಿಮ್ಗೆ ಒಂದು ಮನೆ ತನಕ ಬರೋದಕ್ಕಿಂತ ಮುಂಚೆ ಒಳ್ಳೆಯವ್ರಿಗೆ ಪ್ರಾಮಾಣಿಕರಿಗೆ ಮತ ಹಾಕಿ ಬೆಂಬಲಿಸಿ ಅವರನ್ನ ಆರಿಸಿ ಅಂತ ಹೇಳ್ತಾ ಬಂದಂತ ಎಲ್ರಿಗೂ ನಾನು ಧನ್ಯವಾದಗಳು ತಿಳಿಸ್ತಾ ಇದೇ ಕ್ಷೇತ್ರದ MLA ಏನು ಈ ಸಮಸ್ಯೆ ಏನಿದೆ ಇದೇ ಕ್ಷೇತ್ರದ MLA ವ್ಯಾಪ್ತಿಗೆ ಬರುತ್ತದೆ. ಅದನ್ನೇ ಕಂದಾಯ ಇಲಾಖೆಯ ಕೃಷ್ಣ ಬೈರೇಗೌಡ್ರಂತೂ ಅವ್ರು ನನ್ನ ಮೊನ್ನೆ ಅದನ್ನೇ ಅವ್ರ ಹತ್ರ ಒಂದ್ಸಲ ಹೋಗೋದಿದೆ, ಅವ್ರ ಹತ್ರ ಲೈವ್ ಮಾಡಬೇಕು ನನಗೆ. ಮೊನ್ನೆ ಯಾವ್ದೋ ಇದಕ್ಕೆ ಹೋಗಿದೆ, ಯಾರೋ ದೇವನಹಳ್ಳಿ ಇದಕ್ಕೆ ಅಲ್ಲ ದೇವನಹಳ್ಳಿ ಕಂದಾಯ ಕಚೇರಿಗೆ ಹೋಗಿದೆ, ರಿಜಿಸ್ಟರ್ ಆಫೀಸ್ಗೆ. ಸಬ್ ರಿಜಿಸ್ಟರ್ ಆಫೀಸ್ಗಳಲ್ಲಿ ಪೂರಾ ಬರೀ ಇವತ್ಗೂ ಇವ್ರೇನೇನೋ ಹೇಳ್ತಾರೆ, ವಿಡಿಯೋ ಮಾಡ್ತಾರೆ. ಒಬ್ರು ಸಚಿವರಾಗಿ, ಒಂದು ಕಂದಾಯ ಇಲಾಖೆ ಸಚಿವರಾಗಿ ಅವ್ರಿಗೆ ಒಂದು CCTV ಕ್ಯಾಮ್ರಾನ ಹಾಕಿ, ಇನ್ನೊಂದು ಹಾಕಿ, ಮತ್ತೊಂದು ಹಾಕಿ, ಅಲ್ಲಿ ಭ್ರಷ್ಟಾಚಾರವನ್ನ ತಡೆಯಕ್ಕಾಗದೆ ಅಸಹಾಯಕರಾಗಿ ಮಾತಾಡಿದ್ದಾರೆ ಅವರು. ಆಗಲ್ಲ, ಅದು ಹಂಗ್ ಮಾಡಕೋದು ಹಿಂಗಾಗ್ಬಿಡುತ್ತೆ, ಇನ್ನು ಅದಾಗ್ಬಿಡುತ್ತೆ ಇದಾಗ್ಬಿಡುತ್ತೆ ಅಂತ ಅವರ ವೈಫಲ್ಯವನ್ನ, ಅವ್ರ ಅಸಹಾಯಕತೆಯನ್ನ ಯಾವುದೋ ಒಂದು ವಿಡಿಯೋದಲ್ಲಿ ತೋಡ್ಕೊಂಡಿದ್ದಾರೆ. ನಿಜವಾಗ್ಲೂ ಕನಿಕರ ಇದೆ ಅವ್ರ ಬಗ್ಗೆ ನಮ್ಗೆ. ಆ ವಿಷಯವಾಗಿ ಅಂದ್ರೆ ಅವರೇ ಕೈ ಚೆಲ್ಬಿಟ್ರೆ ನಾವೆಲ್ಲ ಹೋಗ್ಬೇಕು? ಇದನ್ನೆಲ್ಲ ನಮ್ಗೆ ನಮ್ಗೆ ಇದನ್ನೆಲ್ಲ ಇದ್ ಮಾಡ್ಕೊಡ್ಬೇಕಾದಂತ, ನಮ್ಗೆ ಇದನ್ನ ಖಾತ್ರಿ ಮಾಡ್ಕೊಡ್ಬೇಕಾದಂತ, ನಮ್ಮ ರಕ್ಷಣೆ ಕೊಡ್ಬೇಕಾದಂತ ಹಕ್ಕನ್ನ ಇದ್ ಮಾಡ್ಬೇಕಾದಂತ ವ್ಯಕ್ತಿಯೇ ಕೈ ಚೆಲ್ಲಿ ಇದಾಗಲ್ಲ, ಇದು ಸಿಸ್ಟಮೇ ಹಂಗಾಗ್ಬಿಟ್ಟಿದೆ ಹಿಂಗಾಗ್ಬಿಟ್ಟಿದೆ ಅಂತ ಕೈ ಚೆಲ್ಬಿಟ್ರೆ ಮತ್ ನಾವು ಹೋರಾಟಗಾರರು ಹಂಗಾರೆ ಬೇಡ, ಹೋಗ್ಬಿಟ್ಟು ಮನೆ ಸೇರ್ಕೊಂಡ್ಬಿಡೋಣ, ಸಿಸ್ಟಮ್ ಎಲ್ಲ ಹಾಳಾಗ್ಬಿಟ್ಟಿದೆ, ಯಾಕೆ ಹೋರಾಟ ಅಲ್ವಾ? ಹೌದಲ್ವಾ? ಇದು ಅವ್ರಿಗೆ ಅವರ ಇದಕ್ಕೆ ಅಂದ್ರೆ ಅವ್ರು ಕುಟುಂಬದ ಹಿನ್ನೆಲೆಯಿಂದ ಬಂದಿರುವಂತ ರಾಜಕಾರಣಿ. ಹಂಗಾಗಿ ಅವ್ರಿಗೆ ಆ ಒಂದು ಗಡ್ಸೋ ಇಲ್ಲ ಇದನ್ನೇನೋ ನನಗೆ ಆ ಒಂದು ಕಂಫರ್ಟ್ ಝೋನ್ ನ ಬಿಟ್ಟು ಇದೇನೋ ಒಂದು ರೆವಲ್ಯೂಷನರಿ ಇದನ್ನ ಮಾಡೋಣ, ಕ್ರಾಂತಿಕಾರಿ ಒಂದು ಆಕ್ಟ್ನೋ ಅಥವಾ ಒಂದು ಇದನ್ನ ತಕೊಳ್ಳೋಣ ಅನ್ನೋ ಒಂದು ಇದರಲ್ಲಿ ಅವ್ರು ಇಲ್ಲ ಅಂತ ನನಗೆ ಕಾಣುತ್ತೆ. ಹಂಗಾಗಿ ಅವ್ರಿಗೂ ಹೋಗಿ ಒಂದ್ಸಲ ಮಾತಾಡ್ಸ್ಕೊಂಡ್ ಬರೋಣ. ಯಾಕಂದ್ರೆ ಇದು ಇಡೀ ರಾಜ್ಯಾದ್ಯಂತ ತಾಂಡವಾಡ್ತಾ ಇದೆ. ರಾಜ್ಯಾದ್ಯಂತ ಸರ್ಕಾರಿ ಭೂಮಿಗಳನ್ನ ನುಂಗಿ ನೀರು ಕುಡಿತಾ ಇದಾರೆ. ಒಂದೇ ಕುಟುಂಬದ ಜನರಿಗೆ 800 ಎಕರೆ, ಒಂದು ಪೂರ್ತಿ ಹಳ್ಳಿನ ಒಂದು ಕುಟುಂಬ ನುಂಗಾಕ್ಬಿಟ್ಟಿದೆ. ಇದು ಏರ್ಪೋರ್ಟ್ ಪಕ್ಕ, ಅದಾದ್ಮೇಲೆ ಅಕ್ಲೆ ಮಲ್ಲೇನಹಳ್ಳಿ ಅನ್ನೋ ಊರಲ್ಲಿ, ಅದಾದ್ಮೇಲೆ ಅಲ್ಲೇ ಸುತ್ತಮುತ್ತ ಇರುವಂತ ನೂರಾರು ಎಕರೆಗಳನ್ನ ಬೇರೆ ಬೇರೆ ಕಳ್ಳರು, ಕದೀಮ್ರು, ರಿಯಲ್ ಎಸ್ಟೇಟ್ ಮಾಫಿಯಾದವರು ಅಕ್ವೈರ್ ಮಾಡ್ಕೊಂಡು 30-40 ವರ್ಷದ ಮರಗಳನ್ನ ಬೆಳೆಸಿರೋ ತೋಟಗಾರಿಕೆ ಇಲಾಖೆ, ಅದ್ರ ಮೇಲೆ ಈ ಪಾರ್ಟಿ ಇನ್ನೊಬ್ಬ ಕೇಸ್ ಹಾಕೋತಾನೆ, ಇದು ನಂದು ಅಂತ. ಸ್ವಾಧೀನದಲ್ಲಿ ಅಂದ್ರೆ ವಿತೌಟ್ ಇದು ಸ್ವಾಧೀನದಲ್ಲಿ ಇಲ್ಲ, ಆದ್ರೆ ಇದು ನಂದು ಅಂತ. ಅದೆಲ್ಲಿ ಎಲ್ಲಿದೆ ಏನು ಅಂತಾನೆ ಗೊತ್ತಿರೋ ಅಂತ ವ್ಯಕ್ತಿ. ಹಂಗಾಗಿ ಇದೆಲ್ಲ ಇದು ಇಡೀ ರಾಜ್ಯಾದ್ಯಂತ ಸರ್ವೇ ಸಾಮಾನ್ಯವಾಗಿದೆ. ಹಂಗಾಗಿ ದಯವಿಟ್ಟು ನಾನು ಕೈ ಮುಗಿದು ಕೇಳ್ಕೊತೀನಿ, ಕೃಷ್ಣ ಬೈರೇಗೌಡ್ರೆ, ದಯಮಾಡಿ ಇದನ್ನ ನೀವು ಅಂದ್ರೆ ಆ ಒಂದು ಏನ್ ಹೇಳ್ತೀನಿ, ನಿಮ್ ತಲೆಯಲ್ಲಿ ಏನಿದೆಯೋ ಗೊತ್ತಿಲ್ಲ, ಆದ್ರೆ ಜನರು ಏನೋ ಮಾಡ್ತಾರೆ ಅಂತ ಅನ್ಸ್ತಾ ಇದೆ. ಆದ್ರೆ ನಿಜವಾಗ್ಲೂ ಆಳದಲ್ಲಿ ಈ ತರದ್ದು ಅನ್ಯಾಯ ಅನಾಚಾರಗಳು ತಾಂಡವಾಡ್ತಾ ಇದಾವೆ. ಆ ಕಾರಣಕ್ಕೆ ದಯಮಾಡಿ ಇನ್ನೊಂದಿಷ್ಟು ಪರಿಣಾಮಕಾರಿ ತ್ವರಿತ ಮತ್ತೆ ಏನ್ ಹೇಳ್ತೀವಿ ಪರಿಣಾಮಕಾರಿ ಇದನ್ನ ಡಿಸಿಷನ್ಗಳನ್ನ ತಗೊಂಡು ಇದನ್ನೇನಾದ್ರೂ ಒಂದು ಕ್ರಾಂತಿ ಲೆಕ್ಕಕ್ಕೋ ಇದನ್ನೇನೋ ಒಂದು ಮಾಡಿದ್ರೆ ನಿಮ್ಗೆ ಇಡೀ ಭವಿಷ್ಯದಲ್ಲಿ ಇಡೀ ರಾಜ್ಯದ ಜನತೆ ನಿಮ್ಮನ್ನ ನೆನ್ಸ್ಕೊಳ್ಳುತ್ತೆ ಅಂತ ಹೇಳ್ತಾ ಈ ಲೈವ್ ನ ಎಂಡ್ ಮಾಡ್ತೀವಿ. ನಮಸ್ಕಾರ.